ಕುಂಭರಾಶಿಯವರ ಮಾಸ ಭವಿಷ್ಯ. ಮಾರ್ಚ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂದ್ರೆ ಕುಂಭರಾಶಿಯವರಿಗೆ ನಿಮ್ಗೆ ರಾಶ್ಯಾಧಿಪತಿ ಶನಿ ಗ್ರಹ ಬಂದು 2ನೇ ಮನೆಯಲ್ಲೇ ಇದ್ದಾನೆ. 2ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಹೆಂಗೆ ಅಂದ್ರೆ ಕೆಲ್ಸದಲ್ಲಿ ಒತ್ತಡಗಳು ಜಾಸ್ತಿ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಿಮ್ಗೆ ಈ ರಾಶಿಯಲ್ಲೇ ಕುಜ ಮತ್ತೆ ಬುಧ, ರವಿ, ರಾಹು ಇಷ್ಟು ಗ್ರಹಗಳು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒತ್ತಡದಿಂದ ಕಮ್ಮಿನೂ ಅನ್ನಿಸ್ಬೋದು. ಆದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ ನಿಮ್ಗೆ. ಯಾಕೆಂದ್ರೆ 12ನೇ ಮನೆ ಅಧಿಪತಿ ಬಂದ್ 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಕುತ್ಕೊಂಡಾಗ ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಖರ್ಚು ಮಾಡೋ ಅಂಥದ್ದು, ಅಥವಾ ಒಂದು ಹುಷಾರಿಲ್ದೇ ಇರೋರು ವಯಸ್ಸಾದವ್ರು ಖರ್ಚು ಮಾಡೋ ಅಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ ಕುಂಭರಾಶಿಯವರಿಗೆ. ಯಾವ್ದಾದ್ರು ಏನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಂತದಕ್ಕೆ ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ. ಆದ್ರೆ 11ನೇ ಮನೆ ಅಧಿಪತಿ ಬಂದು ನಿಮ್ಗೆ 5ನೇ ಮನೆಯಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಗುರುಗ್ರಹದಿಂದ ಸ್ವಲ್ಪ ನಿಮ್ಗೆ ಹೆಂಗೆ ಅಂತಂದ್ರೆ ಪರವಾಗಿಲ್ಲ ಅನ್ಸಿದ್ರುನು ಎಕ್ಸ್ಟ್ರಾ ಖರ್ಚುಗಳು, ಒಳ್ಳೆ ಶುಭ ಕಾರ್ಯಕ್ಕೆ ಖರ್ಚಾಗುವಂಥದ್ದು, ಇಲ್ಲ ವಯಸ್ಸಾದವ್ರಿಗೆ ಹುಷಾರಿಲ್ಲದೆ ಇರೋ ಖರ್ಚಾಗುವಂಥದ್ದು ಈ ತರ ಆಗ್ತಾ ಇರುತ್ತೆ. ಅದ್ರಲ್ಲಿ 4ನೇ ಮನೆ ಅಧಿಪತಿ ಬಂದು ಶುಕ್ರ ಗ್ರಹ ಇರೋದ್ರಿಂದ 2ನೇ ಮನೆಯಲ್ಲಿ ಕೂತಾಗ ಕುಟುಂಬದಲ್ಲಿ ಒಂದ್ ಒಳ್ಳೆ ಶುಭ ಕಾರ್ಯಗಳು ನಡೆಯುತ್ತೆ ನಿಮ್ಗೆ. ಅದ್ರಲ್ಲಿ ಎಲ್ಲಾರು ಒಟ್ಟು ಕೂತು ಒಂದೇನೋ ಒಂದು ಫಂಕ್ಷನ್ ಮಾಡೋ ಅಂಥದ್ದು, ಈ ತರ ಯಾವ್ದಾದ್ರು ನಿಮ್ಗೆ ಕುಂಭರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಿಮ್ಗೆ 7ನೇ ಮನೆಯಲ್ಲಿ ಕೇತು ಕೂತ್ಕೊಂಡಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಸ್ವಲ್ಪ ಗಂಡ ಹೆಂಡತಿರ್ ಮಧ್ಯೆ ವೈಮನಸ್ಸೆ ಇದ್ರೂನು ಶುಭ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಶುಕ್ರ ಗ್ರಹ ಕೂತ್ಕೊಂಡಾಗ ಅದ್ರ ಏನ್ ಪ್ರಭಾವ ಇರುತ್ತೆ ಅದು ಆದಷ್ಟು ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು. ಏನಪ್ಪಾ ಮಾಡ್ಬೋದು ಕುಂಭರಾಶಿಯವರು ನೀವು ಪರಿಹಾರನ ಅಂತಂದ್ರೆ, ಆದಷ್ಟು ನೀವು ಸ್ವಲ್ಪ ಹೆಸರು ಕಾಳನ್ನ ಯಥೇಚ್ಛವಾಗಿ, ಯಾಕೆಂದ್ರೆ ಬುಧ ಗ್ರಹನು ಬಂದು ನಿಮ್ಗೆ ಅವನೇ ಆಗಿರ್ತಾನೆ, 5ನೇ ಮನೆ ಅಧಿಪತಿನೇ ಆಗಿರ್ತಾನೆ ಬುಧ ಗ್ರಹನು. ಈ ಕಡೆ 8ನೇ ಮನೆ ಅಧಿಪತಿನೂ ಬುಧ ಗ್ರಹನೇ ಆಗಿರ್ತಾನೆ. ಅವ್ನ್ ಬಂದ್ ರಾಶಿಯಲ್ಲಿ ಕೂತ್ಕೊಂಡು ರಾಹು ಜೊತೆ ಸಂಬಂಧಪಟ್ಟಾಗ ಸ್ವಲ್ಪ ಏನಾದ್ರೂ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರೋ ಅಂಥದ್ದು, ಇಲ್ಲ ನರಗಳದ್ದು ಏನಾದ್ರೂ ಒಂದು ಬರೋ ಅಂಥದ್ದು ಇರುತ್ತೆ. ಆದಷ್ಟು ನೀವು ಹೆಸರು ಕಾಳನ್ನ ಆದಷ್ಟು ಒಂದು ದಾನ ಮಾಡ್ತಾ ಬನ್ನಿ, ಅಥವಾ ನೀವು ವಿಷ್ಣು ದೇವಸ್ಥಾನಕ್ಕೆ ತಗೊಂಡೋಗಿ ಹೆಸರು ಕಾಳನ್ನ ದಾನ ಮಾಡ್ತಾ ಬನ್ನಿ. ಪ್ರತಿ ಬುಧವಾರ ಹೆಸರು ಕಾಳನ್ನ ತಗೊಂಡೋಗಿ ದಾನ ಮಾಡ್ತಾ ಬನ್ನಿ, ಇಲ್ಲ ಶನಿವಾರದ ಹೊತ್ತು ತಗೊಂಡೋಗಿ ಹೆಸರು ಕಾಳನ್ನ ದಾನ ಮಾಡ್ತಾ ಬಂದ್ರೆ ಕುಂಭರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಅದರಿಂದ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಕುಂಭರಾಶಿಯವರ ಮಾಸ ಭವಿಷ್ಯ.